ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಹಿಸ್ಟ್ರಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ನೆಕ್ಸ್ಟ್ ಬರುವಂತಹ ಆ್ಯನುವಲ್ ಎಕ್ಸಾಮಿಗೆ, ನಾಡಿದ್ದು ಬರುವಂತಹ ಆ್ಯನುವಲ್ ಎಕ್ಸಾಮಿಗೆ ಸಂಬಂಧಪಟ್ಟಾಗೆ 5 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಕ್ವಶನ್ಸೇ ಯಾವುದು ಅಂತ ಇಂಪಾರ್ಟೆಂಟ್ ಹೇಳೋದಕ್ಕೆ ಒಂದು ವಿಡಿಯೋ ಮಾಡ್ತಾ ಇರುವಂಥ ರೀಸನ್ ಏನು ಅಂತ ಹೇಳಿದ್ರೆ, ಹಿಸ್ಟ್ರಿಯಲ್ಲಿ ಬಂಡಲ್ ಆಫ್ ಕ್ವಶನ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಓದೋದಿರುತ್ತೆ. ಅದರಲ್ಲೂ ಕೂಡ ಒಂದು ಮಾಡೆಲ್ ಪೇಪರ್ಗೂ ಇನ್ನೊಂದು ಮಾಡೆಲ್ ಪೇಪರ್ಗೂ ಕೂಡ ಕಂಪ್ಯಾರಿಸನ್ ಇಲ್ಲ. ಹೆವಿ ಕ್ವಶನ್ಸ್ಗಳನ್ನ ಓದ್ಕೊಳ್ಬೇಕು ಅನ್ನುವಂಥ ಥಾಟ್ ನಿಮ್ಮಲ್ಲೂ ಕೂಡ ಬಂದಿರುತ್ತೆ. ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರು ಅಷ್ಟೇ, 2023ಗೆ ಕಂಪೇರ್ ಮಾಡಿದ್ರು ಅಷ್ಟೇ, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತ ಯಾವುದು ಬರೋದಿಲ್ಲ. ಸೊ 10 ಮಾರ್ಕ್ಸಲ್ಲಾದರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತ ಹೇಳ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೋದು. ಬಟ್ 5 ಮಾರ್ಕ್ಸ್ ಅಂತ ಬಂದಾಗ ರಿಪೀಟೆಡ್ ಕ್ವಶನ್ಸು ಅಥವಾ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಆ ಚಾಪ್ಟ್ರಲ್ಲಿರುವ ನೆಕ್ಸ್ಟ್ ಕ್ವಶನು ಈ ರೀತಿ ಓದ್ಕೊಳ್ಳೋಣ ಅಂತ ಹೇಳಿದ್ರೆ ಕ್ವಶನ್ ಕಾಂಬಿನೇಷನ್ ತುಂಬ ಕಡಿಮೆ ಇದೆ 3 ಮಾಡೆಲ್ ಪೇಪರಲ್ಲಿ. ಹಾಗಾಗಿ ಈ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂಥ 4 ಕ್ವಶನ್ಸ್ ಎಲ್ಲರ ಹತ್ರನೂ ಕೂಡ ಮಾಡೆಲ್ ಪೇಪರ್ ಆಲ್ರೆಡಿ ಇದೆ. ಪಾರ್ಟ್ ಸಿಯಲ್ಲಿ ಟೋಟಲ್ ಆಗಿ 4 ಕ್ವಶನ್ಸ್ನ ಕೇಳ್ತಾರೆ, ಅದರಲ್ಲಿ 2 ಕ್ವಶನ್ಸಿಗೆ ಆನ್ಸರ್ನ ಬರೀಬೇಕು. ಸೊ ಪಾರ್ಟ್ ಸಿ ಕ್ವಶನ್ಸ್ 4 ಕ್ವಶನ್ಸ್ ನೋಡಿದಾಗ ಅಲ್ಲಿ ಶಂಕರಾಚಾರ್ಯ ಮತ್ತು ರಾಮಾನುಜಾಚಾರ್ಯ ಬಸವೇಶ್ವರರು ಇದೊಂದು ಬಿಟ್ಟರೆ ಉಳಿದಿದ್ದು ಯಾವುದು ಕೂಡ ಮ್ಯಾಚಿಂಗ್ ತುಂಬ ಅಂದರೆ ತುಂಬ ಕಡಿಮೆ ಇದೆ, ಮ್ಯಾಚಿಂಗ್ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗಲಿ ಅನ್ನುವಂಥ ರೀಸನಿಂದ ಒಂದಿಷ್ಟು 5 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಸೊ ಈ 5 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಇದು ವೆರಿ ಇಂಪಾರ್ಟೆಂಟು ನಿಮ್ಮ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಇದಕ್ಕೆ ನೀವು ಪ್ರಿಪೇರ್ ಆಗಲೇಬೇಕು. ಇದು ಬಹು ಮುಖ್ಯವಾಗಿ ಇದಕ್ಕೆ ಪ್ರಿಪೇರ್ ಹಾಕ್ಕೊಂಡ್ರು ಮಾತ್ರ ನೆಕ್ಸ್ಟ್ ನೀವೇನಾದರೂ ಓದ್ಕೊಳ್ಬೋದು. ಬಿಟ್ಟರೆ ಇದನ್ನು ನೆಗ್ಲೆಕ್ಟ್ ಮಾಡಿ ಬೇರೆ ಓದ್ಕೊಂಡ್ರು ಕೂಡ ನಿಮಗೆ ಲಾಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನ ನೀವು ಕವರ್ ಮಾಡ್ಕೊಳ್ಳೇಬೇಕು. ಎಲ್ಲ ಒಂದು 3 ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅದನ್ನು ಜೊತೆಗೆ ಲಾಸ್ಟ್ ಇಯರ್ ಆ್ಯನುವಲ್ ಎಕ್ಸಾಮ್ ಕ್ವಶನ್ ಪೇಪರು, 2023 ಆ್ಯನುವಲ್ ಎಕ್ಸಾಮ್ ಕ್ವಶನ್ ಪೇಪರು ಹಾಗೂ 2023-24 ಮಾಡೆಲ್ ಪೇಪರು ಕೂಡ ಅನಲೈಸ್ ಮಾಡಿ ಇಷ್ಟು ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಇದಿಷ್ಟಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಪ್ರಿಪೇರ್ ಆಗಿ ಎಕ್ಸಾಮ್ ಈಸಿ ಆಗುತ್ತೆ. 5 ಮಾರ್ಕ್ಸು ಏನು ನಿಮಗೆ ಟಾಪಿಕ್ ಇದೆ, ಸೆಕ್ಷನ್ ಇದೆ, ಆ ಸೆಕ್ಷನಲ್ಲಿ ಈಸಿಯಾಗಿ ನೀವು 2 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಹಾಗಾದರೆ ಚಾಪ್ಟರ್ 3ಯಲ್ಲಿ ನಿಮಗೆ ನೆರೇಟ್ ದ ಟೌನ್ ಪ್ಲಾನಿಂಗ್ ಆಫ್ ಹಿಂದೂ ಸಿವಿಲೈಸೇಷನ್ ಫೀಚರ್ಸು ಅದೇ, ಅಥವಾ ನೆರೇಟ್ ದ ಟೌನ್ ಪ್ಲಾನಿಂಗ್ ಅಂತ ಕೇಳಿದ್ರು ಕೂಡ ಬೋತ್ ಆರ್ ಸೇಮ್. ಇಲ್ಲಿ ಟೌನ್ ಪ್ಲಾನಿಂಗ್ ನೆಕ್ಸ್ಟ್ ಫೀಚರ್ಸು ಹೇಗೆ ಕೇಳಿದ್ರು ಅದೇ ಆನ್ಸರೇ ಆಗಿರುತ್ತೆ. ಅಥವಾ ಆರ್ ಎಕ್ಸ್ಪ್ಲೈನ್ ದ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ಸ್ ಆಫ್ ಹಿಂದೂಸ್ ಪೀಪಲ್ಲು. ನೋಡಿ, ಇದು ಎರಡರಲ್ಲಿ ಈ 2 ಕ್ವೆಶನಲ್ಲಿ ಒಂದು ಗ್ಯಾರಂಟಿ ನಿಮಗೆ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು ಕ್ವಶನ್ ನಂಬರ್ 3, ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಗಾಂಧಾರ ಸ್ಕೂಲ್ ಆಫ್ ಆರ್ಟ್. ವೆರಿ ಇಂಪಾರ್ಟೆಂಟ್, ಗಾಂಧಾರ ಸ್ಕೂಲ್ ಆಫ್ ಆರ್ಟ್. ನೆಕ್ಸ್ಟ್ ಇದೇ ಚಾಪ್ಟರಲ್ಲಿ ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ ಕಾನಿಷ್ಕ. ಸೊ ಕಾನಿಷ್ಕ, ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಏನಿದೆ ಇದು ಎರಡರಲ್ಲಿ ಒಂದು ಕ್ವೆಶನ್ ಎಕ್ಸಾಮಿಗೆ ಗ್ಯಾರಂಟಿ ಬೀಳೋದು. 2 ಬರೋದಿಲ್ಲ, 2ರಲ್ಲಿ 1, ಯಾಕಂದರೆ ಅದು ಒಂದೇ ಚಾಪ್ಟರಿಂದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟು, ದೆನ್ 100% ಗ್ಯಾರಂಟಿ ಕ್ವಶನ್ಸ್ ಯಾವುದು ಅಂತ ಹೇಳಿದ್ರೆ 5th ಮತ್ತು 6th ಕ್ವಶನು ಕರೆಕ್ಟಾಗಿ ನೋಡ್ಕೊಳ್ಬೇಕು. 5th, ಡಿಸ್ಕಸ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ನ್ಯೂ ರಿಲಿಜಿಯನ್ಸ್ ಇನ್ ಇಂಡಿಯಾ. ಯಾಕಂತ ಹೇಳಿದ್ರೆ ನಿಮಗೆ ಲಾಸ್ಟ್ ಇಯರು 2024ಅಲ್ಲಿ ಸೆಕ್ಷನ್ ಸಿಯಲ್ಲಿ ಯಾವ ಕ್ವಶನ್ಸ್ ಕೇಳಿದ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸಲ ನೋಡ್ಕೊಳ್ಳಿ ಯಾರ ಹತ್ರ ಪೇಪರ್ ಇಲ್ಲ ಅಂತ ಹೇಳಿದ್ರೆ. ವಿಚ್ ವರ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ನ್ಯೂ ರಿಲಿಜಿಯನ್ಸ್, ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ದ ಮೇನ್ ಫೀಚರ್ಸ್ ಆಫ್ ಹೊಯ್ಸಳ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಡಿಸ್ಕಸ್ ದ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಆಫ್ ಬಸವೇಶ್ವರ. ಆ್ಯಂಡ್ ಲಾಸ್ಟ್, ರೈಟ್ ಅಬೌಟ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಆನ್ ಇಂಡಿಯನ್ ಎಜುಕೇಷನ್. ಇದು 4 ಕ್ವಶನ್ಸು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಈ 4 ಕ್ವಶನ್ಸನ್ನ ಇಲ್ಲಿ ಕವರ್ ಮಾಡಿದ್ದೀನಿ, ನಾನು ಕೊಟ್ಟಿರೋ ಕ್ವಶನ್ಸಲ್ಲಿ ಅದು ಕೂಡ ಇದೆ. ಹಾಗಾಗಿ ಇಲ್ಲಿ ನೀವು ಡಿಸ್ಕ್ರೈಬ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಹೊಯ್ಸಳ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್, ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಡಿಸ್ಕಸ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ನ್ಯೂ ರಿಲಿಜಿಯನ್ಸ್. ಎಲ್ಲಿವರೆಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು 2 ಕೂಡ ಬರಬಹುದು, ಆ ರೀತಿ ಇದೆ. ಇದರಲ್ಲಿ ಆಪ್ಷನ್ ಇಲ್ಲ, ಅದು ಬಿಟ್ಟರೆ ಇದು ಬಿಟ್ಟರೆ ಇದು ಆಪ್ಷನ್ ಇಲ್ಲ, 2 ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಅನಲೈಸ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಆನ್ ಇಂಡಿಯನ್ ಎಜುಕೇಷನ್. ಸೊ ನಾ ಇದಕ್ಕೆ ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಇಂಡಿಯನ್ ಎಜುಕೇಷನ್, ಬ್ರಿಟಿಷ್ ರೂಲ್ ಆನ್ ಇಂಡಿಯನ್ ಎಜುಕೇಷನ್. ನೆಕ್ಸ್ಟು ಇಲ್ಲಿ ನೋಡಿ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಬಸವೇಶ್ವರ. ಅರ್ಥ ಆಗ್ತಿದೆಯಲ್ಲ? ಈ 3 ಕಾನ್ಸೆಪ್ಟಿಂದ ಒಂದೇ ಒಂದು ಕ್ವಶನು ರೈಸ್ ಆಗೋದು. ಒಂದೇ ಕ್ವಶನು, ಎಕ್ಸ್ಪ್ಲೈನ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಶಂಕರಾಚಾರ್ಯ, ಎಕ್ಸ್ಪ್ಲೈನ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ರಾಮಾನುಜಾಚಾರ್ಯ, ಡಿಸ್ಕಸ್ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಆಫ್ ಬಸವೇಶ್ವರ. ಇದು 3ರಲ್ಲಿ ಒಂದು ಟಾಪಿಕ್ ಬರುತ್ತೆ, ಬಟ್ ವೆರಿ ಇಂಪಾರ್ಟೆಂಟು. 3ರಲ್ಲಿ ಒಂದು ಟಾಪಿಕ್ ಬಂದರೂ ಕೂಡ ಇದು 3ರಲ್ಲಿ ಒಂದು ಗ್ಯಾರಂಟಿ ಇರುತ್ತೆ, ಹಾಗಾಗಿ ಇಂಪಾರ್ಟೆಂಟು. ನೆಕ್ಸ್ಟು ಲಾಸ್ಟು 11, 12. ಸೊ ಇದರಲ್ಲಿ ನಾನು ಇದು 2ರಿಂದ ಸೇರಿ 1 ಬರುತ್ತೆ ಅನ್ನುವಂಥದ್ದು ಕೊಡ್ತಾ ಇದ್ದೀನಿ. ವಾಟ್ ವರ್ ದ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ದ ಬ್ಯಾಟಲ್ ಆಫ್ ತಾಳಿಕೋಟೆ ಇಂಪಾರ್ಟೆಂಟು. ನೆಕ್ಸ್ಟು ಟ್ರೇಸ್ ದ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ ಬ್ಯಾಟಲು. ನೆಕ್ಸ್ಟು ಬ್ಯಾಟಲ್ ಆಫ್ ತಾಳಿಕೋಟೆ ಏನಿದೆ 2 ಇಂಪಾರ್ಟೆಂಟು. ನೆಕ್ಸ್ಟು ಲಾಸ್ಟಲ್ಲಿ 2 ಎಕ್ಸ್ಟ್ರಾ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಇದು ಯಾವ ಮಾಡೆಲ್ ಪೇಪರಲ್ಲೂ ಇಲ್ಲ, ಲಾಸ್ಟ್ ಇಯರ್ ಆ್ಯನುವಲ್ ಎಕ್ಸಾಮಿಗೂ ಈ ಕ್ವಶನ್ಸ್ ಬಂದಿಲ್ಲ. ಬಟ್ ಹಿಸ್ಟ್ರಿ ಅಂತ ಬಂದಾಗ ಈ ಕಾನ್ಸೆಪ್ಟ್ ಬಿಟ್ಟು 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ.
ಏನಾದರೂ ನಿಮಗೆ ಔಟ್ ಆಫ್ ಮಾಡೆಲ್ ಪೇಪರ್ ತೆಗೆದು ಪೇಪರ್ ಏನಿದೆ ಅದ್ರ ಪ್ರಕಾರ ತೆಗಿಲಿಲ್ಲ, ಆ್ಯಸ್ ಇಟ್ ಈಸ್ ಸೇಮ್ ತೆಗಿಲಿಲ್ಲ, 3 ಮಾಡೆಲ್ ಪೇಪರ್ಗೂ ಕೂಡ ಕಂಪ್ಯಾರಿಸನ್ ಇಲ್ಲದೇ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಕ್ವಶನ್ ಪೇಪರ್ ನಾಡ್ದು ಬಂತು ಅಂತ ಹೇಳಿದ್ರೆ 100% ಶೂರ್ ಇದೆರಡರಲ್ಲಿ ಒಂದು ಕ್ವಶನ್ಸ್ ಇರುತ್ತೆ, ಅಂದರೆ ಮಾಡೆಲ್ ಪೇಪರ್ನ ಫಾಲೋ ಮಾಡಿಲ್ಲ ಅಂದರೆ. ಹಾಗಾಗಿ ಈ ಹಿಂದೆ ಈಗ ಸಾಕಷ್ಟು ಎಕ್ಸಾಮ್ಗಳಾಯಿತು, ಕಂಪ್ಯಾರಿಟಿವ್ಲಿ ಮಾಡೆಲ್ ಪೇಪರ್ ಫಾಲೋ ಮಾಡಿದ್ದಾರೆ, ಸೇಮ್ ಟು ಸೇಮ್ ಅದೇ ಬ್ಲೂ ಪ್ರಿಂಟ್ ಫಾಲೋ ಮಾಡಿದ್ದಾರೆ, 3 ಕೂಡ ಮಿಕ್ಸ್ ಮಾಡಿ ಒಂದು ಕ್ವಶನ್ ಪೇಪರ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಡೆಯುವಂಥ ಹಿಸ್ಟ್ರಿ ಎಕ್ಸಾಮಿಗೂ ಕೂಡ ನಿಮಗೆ ರಿಪೀಟ್ ಆಗಬಹುದು ಕ್ವಶನ್ಸು, ಏನು ಪ್ರಾಬ್ಲಮ್ ಇಲ್ಲ. ಆದರೂ ಕೂಡ ಇದೆರಡು ಕ್ವಶನ್ಸು ಹೇಗಾದರೂ ಟೈಮ್ ಮಾಡಿಕೊಂಡು ಇದೆರಡು ಕ್ವಶನ್ಸಿಗೆ ಪ್ರಿಪೇರ್ ಆಗಿ. ಡಿಸ್ಕ್ರೈಬ್ ದ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಚೋಳಾಸ್, ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ರಾಜೇಂದ್ರ ಚೋಳ ಫಸ್ಟ್. ಸೊ ಇದೆರಡೂ ಒಂದ್ಸಲ ನೋಡ್ಕೊಂಡಿರಿ, ಹೆಲ್ಪ್ಫುಲ್ ಆಗಿರುತ್ತೆ. ನಾನಿಲ್ಲೇನು ನಂಬರ್ ವೈಸ್ ಆರ್ಡ್ರ್ ವೈಸ್ ಕೊಡ್ತಾ ಹೋಗಿದ್ದೀನಿ, 1 2 3 ಅಂತ ಏನು ಕೊಡ್ತಾ ಹೋಗಿದ್ದೀನಿ ಅದೇ ಆರ್ಡ್ರ್ ವೈಸಲ್ಲಿ ಕ್ವಶನ್ಸು ನಾಡ್ದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟೇ ಇಂಪಾರ್ಟೆಂಟು, ಸೆಕೆಂಡ್ ಇಂಪಾರ್ಟೆಂಟು, ಥರ್ಡ್ ಇಂಪಾರ್ಟೆಂಟು, ಅದೇ ರೀತಿಯಾಗಿ ನಾನು ಕ್ವಶನ್ಸನ್ನು ನಿಮಗೆ ಕೊಟ್ಟಿರುವಂಥದ್ದು. ಸೊ ಇಲ್ಲಿರುವಂಥ 12 ಕ್ವಶನ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ಓದ್ಕೊಳ್ಬೇಕು. ಓಕೆ ಅಲ್ಲ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.